ಇಸ್ ಅಪ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರಾ ಅನ್ಕೊಳ್ತೀನಿ ಗೈಸ್. ಚೆನ್ನಾಗಿರಲೇಬೇಕು ಗೈಸ್. ಇವತ್ತಿನ ವಿಡಿಯೋ ಬಂದು ನಮ್ಮ ಬ್ಲಾಗರ್ಸ್ ಬಗ್ಗೆ ಕಿರು ಪರಿಚಯ, ಅವರು ಯಾವ ಥರ ಶ್ರಮ ಪಡ್ತಾರೆ ದೆನ್ ಅದನ್ನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಶಾರ್ಟ್ ವಿಡಿಯೋ ಗೈಸ್, ಇದು ಶಾರ್ಟ್ ಅಂದರೆ ಲೆಂತಿ ಏನು ಮಾಡಲ್ಲ. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಗೈಸ್, ಈಗ ಕೆಲವರು ನೋಡ್ಕೊಂಡು ಹಾಡ್ಕೋಬಹುದು. ಹೊರಗಡೆ ಪಬ್ಲಿಕ್ ಪ್ಲೇಸಲ್ಲಿ ಸುಮಾರು ಟೈಮು ನೋಡಿದ್ದೀನಿ, ನಾನು ಅಬ್ಸರ್ವ್ ಮಾಡ್ದಂಗೆ ಕೆಲವರು ಅಂದ್ಕೊಂಡಂಗೆ ಇದೆ ಇವನಿಗೆ ಏನು ಸಕ್ಸಸ್ ಆಗುತ್ತೆ, ಜಸ್ಟ್ ವಿಡಿಯೋ ಮಾಡ್ತೇನೆ, ಅದನ್ನು ಯೂಟ್ಯೂಬ್ ಬಂದು ಅಪ್ಲೋಡ್ ಮಾಡ್ತಾನೆ ಅಥವಾ ಇನ್ಸ್ಟಾಗ್ರಾಮಿಗೆ ಬಂದು ಅಪ್ಲೋಡ್ ಮಾಡ್ತಾನೆ ಅಂತ ಇರ್ಬೋದು. ಬಟ್ ಅವ್ನ ಕಂಟೆಂಟು ಅಂತ ತಗೊಂಡ್ರೆ ಅವರು ಅದರಿಂದ ಎಷ್ಟು ಪ್ಲ್ಯಾನ್ ಮಾಡಿ ಎಷ್ಟು ಕಷ್ಟಪಟ್ಟಿರುತ್ತೆ ಅಂತ ಅಂದ್ಬಿಟ್ಟು ಒಬ್ಬ ಬ್ಲಾಗರ್ ಮಾತ್ರ ಗೊತ್ತಿರುತ್ತೆ. ಅದು ಆ ಬ್ಲಾಗರ್ಗೆ ಒಂದು ಕಂಟೆಂಟ್ ಅಂತ ಇಟ್ಕೊಂಡ್ರೆ ಅದ್ರ ಬಗ್ಗೆ ಪ್ಲ್ಯಾನ್ ಮಾಡಿ ಅದನ್ನೇ ಈ ಥರ ಕಂಟೆಂಟ್ನ ಈ ಥರ ಪ್ಯಾಚಪ್ ಮಾಡಿ, ಈ ಥರ ಅಡಿಷ್ನಲ್ ಆಗಿ ಆ್ಯಡ್ ಮಾಡಿ, ಈ ಥರ ಎಂಟರ್ಟೈನ್ಮೆಂಟ್ ಸಿಗಬೇಕು ಅಂತ ಡಿಫ್ರೆಂಟ್ ಟೈಪ್ ಆಗಿ ಯೋಚನೆ ಮಾಡಿದಾಗ ಲಾಸ್ಟೆಲ್ಲ ಸ್ಕ್ರಿಪ್ಟ್ನ ಓಕೆ ಮಾಡಿ ದೆನ್ ಅದನ್ನು ವೀಡಿಯೋಗೆ ತರಬೇಕು ಅಂತ ಸುಮಾರು ಶ್ರಮ ಪಟ್ಟು ಅದಕ್ಕೆ ಕ್ಯಾರೆಕ್ಟರ್ಸ್ ಹುಡುಕಾದ್ಮೇಲೆ ಅದ್ರ ತಕ್ಕಂಗೆ ಅದಕ್ಕೆ ಸೂಟ್ ಆಗುತ್ತಾ ಅದನ್ನ ನೋಡ್ಬಿಟ್ಟು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ವೀಡಿಯೋಗಳನ್ನ ಒನ್ ಟೇಕ್ ಇಲ್ಲಿದ್ರೆ ಮಿನಿಮಮ್ ಅಂದ್ರೆ 4-5 ಟೇಕ್ ಒಬ್ಬ ಬ್ಲಾಗರ್ ಅಂತ ಮೇಲೆ ಒನ್ ಟೇಕಿಗಂತೂ ಯಾರು ಮುಗಿಸೋಕ್ಕಾಗಲ್ಲ ಗೈಸ್. ಒನ್ ಟೇಕಲ್ಲಿ ಮುಗಿಸೋಕ್ಕಾಗದೆ ಮಿನಿಮಮ್ ಅಂದ್ರೆ ಈ ವಿಡಿಯೋ ಮಾಡ್ತಿದ್ದೀನಿ ಗೈಸ್, ಇದು 5ನೇ ಟೇಕ್ ಗೈಸ್ ನಾನು ತಗೋತಿರೋದು. 5ನೇ ಟೇಕಲ್ಲಿ ಪರ್ಫೆಕ್ಟಾಗಿ ಬರುತ್ತೆ ಗೊತ್ತಿಲ್ಲ, ಬಟ್ ಕಂಟಿನ್ಯೂ ಮಾಡ್ತಿದ್ದೀನಿ. ಒಬ್ಬ ಬ್ಲಾಗರ್ ಅಂತಂದ್ರು ಅಷ್ಟೇ, ಒಬ್ಬ ಕಂಟೆಂಟ್ ಕ್ರಿಯೇಟರ್ ಅಂದರೂ ಅಷ್ಟೇ, ಒಂದು ಟೇಕಲ್ಲಿ ಯಾರು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಅದೇ ರೀತಿ 3-4 ಟೇಕ್ಗಳನ್ನ ತಗೊಂಡು ಅವರು ಬೆಸ್ಟ್ ಕಂಟೆಂಟ್ಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಇಷ್ಟಪಡ್ತಾರೆ. ಅದನ್ನು ನೀವು ನೋಡ್ಬಿಟ್ಟು ಸ್ಕಿಪ್ ಮಾಡ್ಬೋದು ಅಥವಾ ಏನು ಮಾಡ್ಬೋದು ಗೊತ್ತಿಲ್ಲ ಗೈಸ್. ಇಷ್ಟ ಆದರೆ ಲೈಕ್ ಮಾಡ್ತೀರಾ. ದೆನ್ ಆ ಎಡಿಟಿಂಗ್ ಅಂತ ಬಂದರೆ ಅಲ್ಲಿ ಮಿನಿಮಮ್ ಅಂದರು ಒಂದು ಶಾರ್ಟ್ ಫಾರ್ಮ್ಯಾಟ್ ವಿಡಿಯೋ ಅಂತಂದರೆ ಮಿನಿಮಮ್ ಅಂದ್ರೆ 6 to 7 ಮಿನಿಟ್ ವಿಡಿಯೋಗೆ ಮಿನಿಮಮ್ ಅಂದರು 3 to 4 hours ಎಡಿಟಿಂಗ್ ಅಂತಲೇ ಇಟ್ಕೊಳ್ಳುತ್ತೆ ಗೈಸ್. ಆ ಎಡಿಟಿಂಗ್ಗೆ ಅದು ಇದು ಅಂತ ಸಮಥಿಂಗ್ ಆ್ಯಡ್ ಮಾಡಿ ಅದಕ್ಕೆ ವಿಡಿಯೋ ಅಂತ ಬಂದಮೇಲೆ ಅದರಲ್ಲಿ ಸಣ್ಣ ಕಟ್ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡೋದುಂಟು, ಮತ್ತು ಇರೋದ್ರಲ್ಲಿ ಸ್ವಲ್ಪ ಕಟ್ ಮಾಡೋದುಂಟು. ಆ ಥರ ಏನು ಡಿಫ್ರೆಂಟಾಗಿ ಬರುತ್ತೆ. ಮೀನ್ಸ್ ಈಗ ಯಾವುದಾದ್ರೂ ಕಂಟೆಂಟ್ ಇರುತ್ತಾ, ಫುಲ್ ಬೋರಿಂಗ್ ಮೂವ್ಮೆಂಟ್ ಇರುತ್ತೆ, ಫುಲ್ಲು 1 minute 1-2 minute ಅದು ಬೋರ್ ಆಗಿ ಸ್ಕಿಪ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಅಂಥ ಜಾಗಕ್ಕೆ ಏನಾದರೂ ಮೀಮ್ಸ್ ಹಾಕಿ ಅದರಿಂದ ಅವ್ರಿಗೆ ಎಂಟರ್ಟೈನ್ಮೆಂಟ್ ಸಿಗೋ, ನಗು ಬರ್ದಿದ್ದ ಪ್ಲೇಸಲ್ಲೂ ನಗು ಬರೋ ಥರ ಕ್ರಿಯೇಟ್ ಮಾಡಿ ಅದನ್ನು ನಿಮ್ಮ ಮುಂದೆ ಅವ್ರಿಗೆ ಇಂಟ್ರೆಸ್ಟ್ ಆಗಿ ಒಂಥರ ಸ್ಟೋರಿ ಇಂಟ್ರೆಸ್ಟಿವ್ ಆಗಿ ಮೂವ್ ಆಗೋ ಥರ ಮಾಡ್ತಾರೆ. ಬಟ್ ಅದನ್ನೆಲ್ಲ ನೋಡ್ಕೊಂಡು 4 ಜನ ಆಡ್ತಾರೆ ಅಂತ ಅಂದ್ಬಿಟ್ಟು ಬಿಡೋದಕ್ಕಂತೂ ಆಗಲ್ಲ. ಇದರಿಂದ ಏನೋ ಪ್ರಾಫಿಟ್ ಸಿಗುತ್ತೆ ಅಂತ ಡಿಫ್ರೆಂಟಾಗಿ ಯೋಚನೆ ಮಾಡಿ ಬರಲ್ಲ ಗೈಸ್. ಒಬ್ಬ ಬ್ಲಾಗರ್ ಅಂತಂದಮೇಲೆ ಇನ್ನೊಬ್ಬ ಬ್ಲಾಗರ್ ಮಾತ್ರ ಗೊತ್ತಿರೋದು ಗೈಸ್, ಏನೇನು ಕಷ್ಟಗಳನ್ನ ಫೇಸ್ ಮಾಡ್ತಾರೆ ಅಂತ. ಮಾಮೂಲಿ ಜನಕ್ಕಂತೂ ಏನೂ ಗೊತ್ತಾಗಲ್ಲ. ನೋಡ್ತಾರೆ, ಇಷ್ಟ ಆಗ್ತಾ ಫುಲ್ ನೋಡ್ತಾರೆ, ಇಷ್ಟ ಆಗಲಿಲ್ವಾ ಸ್ಕಿಪ್ ಮಾಡ್ತಾರೆ ಅಷ್ಟೇ ಗೈಸ್. ನೆಕ್ಸ್ಟ್ ವಿಡಿಯೋ ಹೋಗ್ತಾರೆ ಅಥವಾ ಏನಾದರೂ ಮಾಡ್ಕೊತಾರೆ. ಒಬ್ಬ ಬ್ಲಾಗರ್ಗೆ ಮೇಯ್ನ್ ಥಿಂಗ್ ಅಂತಂದರೆ 4 ಜನನ ಖುಷಿ ಪಡಿಸ್ಬೇಕು. ಅವ್ನಿಗೆ ಏನು ಪ್ರಾಫಿಟ್ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಗೈಸ್, 4 ಜನನ ಖುಷಿ ಪಡಿಸಿ ಎಲ್ಲ ಮಾಡ್ತಾರೆ ಗೈಸ್. ಆಮೇಲೆ ಬ್ಯಾಡ್ ವರ್ಡ್ಸ್ ಅಂತ ಬರುತ್ತೆ, ಹೇಳಿದ್ರು ನಮ್ಮ ಸಮೀರ್ ಬ್ರೋ ನೆನೇನೋ ಕಾಂಟ್ರವರ್ಸಿ ಆಗಿದ್ದು ಸಮೀರ್ಗೂ ಮತ್ತು SMR ಬ್ರೋ ಅವ್ರಿಗೂ. ಆ ಕಾಂಟ್ರವರ್ಸಿ ಅಂತ ನಾವು ಮಾತಾಡೋಷ್ಟು ದೊಡ್ಡವರೇನು ನಾವೆಲ್ಲ, ಬಟ್ ಆದರೂ ಮಾತಾಡಬೇಕು ಅಂತಂದರೆ ಆ ಬ್ಯಾಡ್ ವರ್ಡ್ಸ್ ಬಗ್ಗೆ ಅವ್ರು ಮಾತಾಡಿರೋ ತಪ್ಪು. ಚಿಕ್ಕ ಮಕ್ಕಳು 4 ವರ್ಷದ ಮಗುವಿಂದ ಹಿಡಿದು 45 ವರ್ಷದ ಯುವಕರು ನೋಡ್ತಾರೆ ಅಥವಾ ಯುವತಿಯರು ನೋಡ್ತಾರೆ ಅಂತ ಅವರು ಅಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ಅದನ್ನು ಈಗಲಿ ಜನ್ರೇಷನಲ್ಲಿ ನಡೀತಿರೋದು ಅದು ಗೈಸ್. ಚಿಕ್ಕ ಮಕ್ಕಳದಿಂದ ಹಿಡಿದು ಮುದುಕರವ್ರಿಗೂ ಪ್ರತಿಯೊಂದು ಮೂಮೆಂಟ್, ಡೈಲಿ ಮೂಮೆಂಟು ಮಾತಾಡೋದ್ರಲ್ಲೂ ಆ ಥರ ವರ್ಡ್ಸ್ಗಳನ್ನ ತೆಗಿತಾರೆ ಅವರು. ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ನಾವು ಅಂತಲ್ಲ ಗೈಸ್, ಚಿಕ್ಕ ಮಕ್ಕಳು ಗೈಸ್, ಅವರು ಕೂಡ ಬ್ಯಾಡ್ ವರ್ಡ್ಸ್ ಮಾತಾಡ್ತಾರೆ. ಅಂದರೆ ನಮ್ಮ ಸಮಾಜ ಎಷ್ಟು ಕೆಟ್ಟೋಗಿದೆ ಅಂತ ನೀವೇ ನೋಡಿ. ಏನಾದರೂ ಪೇರೆಂಟ್ಸ್ ಹತ್ರ ಏನಾದರೂ ಮಾತಾಡಬೇಕು ಅಂತಂದರೆ ಅವರು ಒಂದು ಸಣ್ಣ ಬ್ಯಾಡ್ ವರ್ಡ್ಸ್ ಆದರೂ ಮಾತಾಡ್ತಾರೆ. ದೆನ್ ಅದನ್ನು ಅವರು ಅಂತ ಕಲೆಕ್ಟ್ ಮಾಡ್ಕೊಂಡು ಕಲ್ತ್ಕೊಂಡು ದೆನ್ ಇನ್ನೊಬ್ರ ಹತ್ರ ಸಮಥಿಂಗ್ ಡಿಫ್ರೆಂಟಾಗಿ ಕಲ್ತ್ಕೊಂಡ್ರು ಅದನ್ನು 4 ಜನದ ಮುಂದೆ ಅವರು ಮಾತಾಡ್ತಾರೆ ಅಂತಂದರೆ ಕಾರಣನೇ ಮೀನ್ಸ್ ಸರೌಂಡಿಂಗಲ್ಲಿ ಯಾವ ಥರ ಬೆಳೀತೀವಿ. ಅದನ್ನು ಬಿಟ್ಟು ನಾವು ವಿಡಿಯೋ ಮಾಡಿದಾಗ ಬ್ಯಾಡ್ ವರ್ಡ್ಸ್ ಮಿಸ್ ಆಗೋದ್ರೂ ಬರ್ತವೆ, ಇಲ್ಲಾಂದರೆ ಆ ಕಂಟೆಂಟ್ ಇದ್ದು ಜನಗಳು ಖುಷಿ ಕೊಡಬೇಕು ಅಂತ ಇದ್ದಾಗ ಆ ಥರ ಇದ್ದರೆ ಕನ್ಫರ್ಮ್ ಆಗಿ ಬಂದೇ ಬರ್ತವೆ. ಒಂದೊಂದು ಸ್ವಲ್ಪ ಮೋಟಿವೇಶ್ನಲ್ ಆಗು ತಗೋಬೋದು ಅದನ್ನು, ಅಥವಾ ಬ್ಯಾಡ್ ಆಗೂ ತಗೋಬೋದು ಸುಮಾರು ಜನ, ಅದು ಸೆಕೆಂಡರಿ. ಹಾಗಾದರೆ ಮೂವಿಗೆ ಬಂದರು ಗೈಸ್, ಬ್ಯಾಡ್ ಆಗಿ ತಗೋತೀರ ಅಥವಾ ಮೋಟಿವೇಶನ್ ತಗೋತಾರೆ ಅಂದರೆ ಸಿಗರೇಟು ಆಲ್ಕೋಹಾಲ್ ಎಲ್ಲ ಏನಕ್ಕೆ ಬೇಕು, ಇದು ಆಕ್ಚುಲಿ ಚೆನ್ನಾಗಿರೋದು. ಅದರಲ್ಲೆಲ್ಲ ಮಾತಾಡ್ತಾರೆ, ಬಟ್ ಡ್ರಿಂಕ್ಸ್ ಎಲ್ಲ ಮಾಡ್ತಾರೆ. ಅದನ್ನೆಲ್ಲ ಕೆಳಗೆ ಮೆನ್ಷನ್ ಮಾಡಿರ್ತಾರೆ ಕಂಟೆಂಟ್ನ, ಇಟ್ಸ್ ಇಂಜುರಿಯಸ್ ಟು ಹೆಲ್ತ್ ಅಂತ.
ಬಟ್ ಅದನ್ನ ಕಂಟೆಂಟ್ನ ಏನಕ್ಕೆ ಕೊಡಬೇಕು? ಸಿಗರೇಟ್ ಸೇಯೋದು ಉಂಟಾ, ಅದು ಕಂಟೆಂಟ್ ಆ ಸ್ಟೋರಿಲಿ ಇರುತ್ತಾ, ಆ ಥರ ಕೊಡ್ತಾರೆ. ಅದೇ ರೀತಿ ಇಲ್ಲೂ ಒಂದು ಶಾರ್ಟ್ ಕಂಟೆಂಟಲ್ಲಿ ತಗೊಂಡ್ರೆ ಬ್ಯಾಡ್ ವರ್ಡ್ಸ್ ಬರುತ್ತೆ ಯಾರ್ದಾದ್ರೂ ಆಗಲಿ. ದೆನ್ ಈಗ ಯಾವುದೇ ಒಂದು ಸಣ್ಣ ವಿಡಿಯೋ ಮಾಡಿದ್ರು ಅದ್ರಲ್ಲಿ ಬ್ಯಾಡ್ ವರ್ಡ್ಸ್ ಸಮಥಿಂಗ್ ಡಿಫ್ರೆಂಟ್ ಆಗಾದ್ರೂ ಬಂದೇ ಬರುತ್ತೆ ಗೈಸ್. ಇಲ್ಲ ಅಂತಂದ್ರೆ ಯಾವ ಥರ ಆದರೂ ಎಕ್ಸ್ಪೋಸ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಏನಾದರೂ ಬ್ಯಾಡ್ ವರ್ಡ್ಸ್ ಇಲ್ಲ ಅಂತಂದ್ರೂ ಡಿಫ್ರೆಂಟ್ ಯಾವುದ್ರಲ್ಲಾದರೂ ಹಾಗೇ ಆಗುತ್ತೆ ಗೈಸ್. ಸಮಥಿಂಗ್ ಡಿಫ್ರೆಂಟಾಗಿ ಯೋಚನೆ ಮಾಡ್ತೀವಿ ಅಂತಂದ್ರು ನಾವು ಬ್ಯಾಡ್ ವರ್ಡ್ಸ್ ಇಲ್ಲದೆ ಮಾಡಬಹುದು, ಮಾಡೋಕ್ಕಾಗಲ್ಲ ಅಂತಲ್ಲ. ಕಂಟೆಂಟ್ ಒಂಥರ ಡಿಫ್ರೆಂಟಾಗಿ ಬರಲಿ ಅಂತ ನಾವು ಕಾರಣಕ್ಕೋಸ್ಕರ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ಬೋದು. ಸೊ ಗೈಸ್ ದೆನ್ ಬ್ಯಾಡ್ ವರ್ಡ್ಸ್ ಬಿಟ್ಟಾಕಿ ಒಬ್ಬ ಬ್ಲಾಗರ್ ಆಗಿ ಇನ್ನೊಬ್ಬ ಎಮೋಷ್ನಲ್ನ ತುಳಿದು ವಿಡಿಯೋ ಮಾಡಬೇಕು, ಲೈಕ್ಸ್ ಕಮೆಂಟ್ಸ್ ಬರಬೇಕು ಅಂತ ಯಾರು ಮಾಡೋದಕ್ಕೆ ಹೋಗಲ್ಲ. ಒಬ್ಬರು ಖುಷಿಗೋಸ್ಕರ ಇನ್ನೊಬ್ರು ನೋಡಿದವ್ರಿಗೆ ಎಂಟರ್ಟೈನ್ಮೆಂಟ್ ಸಿಗದೇ ಇರಲಿ, ಬಟ್ ಅವರ ಶ್ರಮ ಮಾತ್ರ ನೆಕ್ಸ್ಟು ಈ ಒಂದು ವಿಡಿಯೋ ಒಂದು ಫೇಲ್ ಆಯ್ತಾ 40 ವ್ಯೂಸ್ 50 ವ್ಯೂಸ್ ಸಮಥಿಂಗ್ ಡಿಫ್ರೆಂಟಾಗಿ ಕಮ್ಮಿಲೇ ಉಳ್ಕೋತು. ದೆನ್ ನೆಕ್ಸ್ಟ್ ವಿಡಿಯೋ ಮೇಕಪ್ ಮಾಡ್ತೀನಿ ಎತ್ತೀನಿ ಅಂತ ಚಾಲೆಂಜ್ ಇಟ್ಕೊಂಡು ನೆಕ್ಸ್ಟ್ ವಿಡಿಯೋ ಕೈ ಹಾಕ್ತಾರೆ. ಬೇರೆಯವರಾದರೆ ಸಮಥಿಂಗ್ ಟೈಮ್ ಪಾಸ್ಗೂ ಮಾಡೋರು ಇದ್ದಾರೆ ಬ್ಲಾಗ್ನ, ಅಥವಾ ಡಿಫ್ರೆಂಟಾಗಿ ಪ್ಯಾಷನಾಗಿ ಇಟ್ಕೊಳ್ಳೋರು ಇದ್ದಾರೆ. ಲಿಟ್ರಲಿ ಇದುವರೆಗೂ ಪ್ಯಾಷನಾಗಿ ಇಟ್ಕೊಂಡಿರೋರು ಯಾರೂ ಅರ್ಧಕ್ಕೆ ನಿಲ್ಲಿಸಿಲ್ಲ ಗೈಸ್. ಟೈಮ್ ಪಾಸ್ಗೆ ಬರ್ತಾರೆ, 4-5 ವಿಡಿಯೋ ಮಾಡ್ತಾರೆ, ಇಂಟ್ರೆಸ್ಟ್ ಹೋಗುತ್ತೆ, ಹೋಯ್ತಾರೆ ಗೈಸ್. ಇದನ್ನು ಮೋಟಿವೇಟ್ ಆಗಿ ತಗೊಂಡು ಪ್ರತಿಯೊಂದು ವಿಡಿಯೋನೂ ನಿಮ್ಮ ಮುಂದೆ ಇಷ್ಟಪಟ್ಕೊಂಡು ನಿಮ್ಮನ್ನು ನಗಿಸೋದಕ್ಕೆ ಟ್ರೈ ಮಾಡ್ತೀರಾ ಈ ಬ್ಲಾಗರ್ಸ್ಗೆ ಸಲ್ಯೂಟ್ ಗೈಸ್. ಕಮಾನ್, ಜೈ ಹಿಂದ್, ಜೈ ಕರ್ನಾಟಕ, ಬಾಯ್.